ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಈಗ ಪ್ರಚಾರ ಕಾರ್ಯ ಸಹ ಜೋರಾಗಿ ನಡೆದಿದೆ. ಬಾಗಲಕೋಟೆಯ ಕಡೆಗೆ ಬೇರೆ ಬೇರೆ ನಾಯಕರು ಬಾಗಲಕೋಟೆಯಲ್ಲಿ ಈಗ ಬಿಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಮಾಜಿ MLC ಆಗಿರುವಂತಹ KP ನಂಜುಂಡಿ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ HY ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರು ಈಗ ನಿಂತಿರುವಂಥದ್ದು. ಸರ್, ಏನು ಹೇಳ್ತೀರಿ ಸರ್? ಬಾಗಲಕೋಟೆ ಮತಕ್ಷೇತ್ರ ಇಲ್ಲಿನ ಒಡನಾಟ ಹೇಗಿದೆ ಅನ್ನುವಂಥದ್ದು ತಮ್ಮ? ಇಲ್ಲ, ಇಲ್ಲಿ ನಮ್ಮ ಸಮಾಜದವ್ರದ್ದೊಂದು 5,500ರಿಂದ 6,000 ಮತದಾರರಿದ್ದಾರೆ. ಅವ್ರಿಗೆ ನಾನು ಎಲ್ಲ ಕಡೆ ಸಭೆಗಳನ್ನು ಮಾಡಿ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೇನೆ. ಯಾವ್ಯಾವ ನಿರ್ಲಕ್ಷ್ಯಕ್ಕೆ ಗುರಿಯಾಗಿರ್ತಕ್ಕಂತಹ ಎಲ್ಲ ಸಮುದಾಯಗಳನ್ನು ಕೈ ಹಿಡಿಯುವಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿಯವ್ರನ್ನ ಗೆಲ್ಲಿಸಬೇಕು. ಶೋಷಿತ ವರ್ಗಗಳಲ್ಲಿರ್ತಕ್ಕಂಥ ಅನೇಕ ಸಮಾಜಗಳಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದಾದರೆ, ಎಲ್ರಿಗೂ ಅವರವರ ಸಮಾಜಗಳಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳು ಉಳಿಬೇಕು ಅನ್ನೋದಾದರೆ, ರಾಜಕೀಯ ಶಕ್ತಿಯ ಜೊತೆ ಅವರ ಸಮಸ್ಯೆಗಳನ್ನು ತಿಳ್ಕೊಂಡು ಅವರಿಗೆ ಯಾವುದಾದ್ರೂ ಯೋಜನೆಗಳನ್ನು ಹಾಕಿ ಆ ಸಮಾಜವನ್ನು ಉಳಿಸೋವಂಥ ಕೆಲಸ ಯಾವುದಾದ್ರೂ ಪಕ್ಷ ಮಾಡುತ್ತೆ ಅನ್ನೋದು ನನ್ನ ಅನುಭವದಲ್ಲಿ ಹೇಳಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಇದೆ. ಅದನ್ನು ನಮ್ಮವ್ರಿಗೆಲ್ಲ ಹೇಳಿದ್ದೀನಿ, ನೀವು ಸಮಾಜದ ಒಳಗಡೆ ರಾಜಕೀಯ ಮಾಡೋದನ್ನು ಬಿಟ್ಟುಬಿಡಿ, ಸಮಾಜದ ಹೊರಗಡೆ ರಾಜಕೀಯವನ್ನು ಕಲೀರಿ. ಇವತ್ತು ನಾನು ನಿಮಗೆ ಏನೆಲ್ಲ ಮಾಡಿಸ್ಕೊಟ್ಟಿದ್ದೀನಿ ಅನ್ನೋದನ್ನು ನೆನಪು ಮಾಡಿಕೊಂಡು ಮುಂದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಏನೆಲ್ಲ ಮಾಡಿಸ್ಬೋದು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಾಂಗ್ರೆಸ್ಸನ್ನು ಗೆಲ್ಲಿಸ್ರಿ ಅನ್ನೋಂಥ ಮಾತನ್ನು ಹೇಳಿದ್ದೀನಿ. ಎಲ್ಲರೂ ಕೂಡ ಇವತ್ತು ಬೆಳಗ್ಗೆಯಿಂದನೂ ಕೂಡ ಬಾಗಲಕೋಟೆಯಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ಬಟ್ ಎಲ್ಲರಲ್ಲೂ ಒಳ್ಳೆಯ ಅಭಿಪ್ರಾಯ ಇದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರ ಏನಿದು ಗ್ಯಾರಂಟಿಗಳಿದೆ, ನಮ್ಮ ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರ ಏನು ಸಂಘಟನೆ ಇದೆ, ಮತ್ತು DK ಶಿವಕುಮಾರ್ ಅವರ ಏನು ಮುಂದಾಲೋಚನೆ ಇದೆ, ಅವರ ಸಿದ್ಧಾಂತ ಏನಪ್ಪ ಅಂತ ಹೇಳಿದ್ರೆ ಎಲ್ಲರಿಗೂ ಸಾಮಾಜಿಕ ಕೊಡೋ ರೀತಿಯಲ್ಲೇ ಅವರ ಬದುಕನ್ನು ಕೂಡ ಹಸನ ಮಾಡಬೇಕು ಅಂತ ಯಾರ್ದು DK ಶಿವಕುಮಾರ್ ಅವರು. ಅದರಿಂದ ಅವರಿಗೆ ಮತ್ತಷ್ಟು ಪ್ರೋತ್ಸಾಹ, ಮತ್ತಷ್ಟು ಒಂದು ಮೂಕು ಕೊಡಬೇಕಾದ್ರೆ ಇಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು. ಸರ್, ಇನ್ನೊಂದು ತಾವು BSY ಅವರ ಆಪ್ತರಾಗಿದ್ದಂಥವ್ರು ಹಿಂದೆ. ಸರ್, ಈಗ DK ಶಿವಕುಮಾರ್ ಅವರ ಒಂದಿಷ್ಟು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ತಾವು ಅವರ ಅನುಯಾಯಿಗಳ ಆಗುವಂಥ ನಿಟ್ಟಿನಲ್ಲಿ ಈಗ ಯಾಕೆಂದರೆ ತಾವು BJP ಬಂದಾಗ ಎಷ್ಟೋ ಮಾತುಗಳು ಬಂದು DK ಶಿವಕುಮಾರ್ ಅವನ್ನ ಹೊಗಳಿದ್ರು KP ನಂಜುಂಡಿ ಸರ್ ಅನ್ನುವಂಥದ್ದು. ಏನು ಹೇಳ್ತೀರಿ ಸರ್? ಈಗ ನೋಡಿ, ನಮ್ಮಂಥವ್ರಿಗೆಲ್ಲ ರಾಜಕೀಯ ಅನ್ನೋದು ಅವಕಾಶಗಳಿರುವಂಥ ನಮ್ಮನ್ನು ಗುರುತಿಸುವಂಥ ಸಂದರ್ಭಗಳಲ್ಲಿ ಉಪಯೋಗಿಸ್ಕೋಬೇಕು ಅಂತ. ರಾಜಕೀಯ ಅನ್ನೋದು ನನ್ನ ವೃತ್ತಿ ಅಲ್ಲ. ನನ್ನ ಹೋರಾಟ 25 ವರ್ಷಗಳಿಂದ ಏನಿದೆ ನಮ್ಮ ಸಮಾಜದ ಅವರಿಗೆ ಸಾಮಾಜಿಕ ನ್ಯಾಯ ಕೊಡಿಸಬೇಕು ಅಂತ, ಆ ಉದ್ದೇಶದಿಂದನೇ ಕಾಂಗ್ರೆಸ್ಸಲ್ಲಿದ್ದಾಗ ಯಡಿಯೂರಪ್ಪನವ್ರು ಬಂದು ನನ್ನನ್ನು ನೀವು ನನ್ನ ಜೊತೇಲಿ ಬರಬೇಕು ಅಂತ ಕರೆದಾಗ ನಮ್ಮ ಮನೆಯಲ್ಲಿ ನಾನು ಯಾಕೆ ಬರ್ಬೇಕು, ನಾನು ಒಬ್ಬನೇ ಅಂದರೆ, ಇಲ್ಲ ನೀವು ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಇದ್ದೀರಾ, ನಾನು ಮುಖ್ಯಮಂತ್ರಿ ಆದರೆ ನಿಮ್ಮನ್ನು ಮಂತ್ರಿ ಮಾಡ್ತೀನಿ, ನಿಮ್ಮನ್ನು MLC ಮಾಡ್ತೀನಿ, ನೀವು ಬರಬೇಕು ಅನ್ನೋಂಥ ಮನವಿ ಮಾಡಿದ್ರು. ಅವಾಗ ಅವರು ಮಾತಾಡಿದ ರೀತಿ ನೋಡಿ ಏನೋ ನಮ್ಮ ಸಮಾಜಕ್ಕೆ ಏನಾದರೂ ಆಗ್ಬೋದು, ಯಾಕೆ ಇರಲಿ ಬಿಡು ಅಂತ ನಾನು ನನ್ನ ಸಮಾಜಕ್ಕೋಸ್ಕರ ಹೋಗಿದ್ದೆ. ಸೊ ಅಲ್ಲೇನಾಯಿತು, ನನ್ನ MLC ಮಾಡಿದ್ರೆ ವಿನಃ 6 ವರ್ಷದಲ್ಲಿ 5.5 ವರ್ಷ ಸಂಪೂರ್ಣವಾಗಿ ಇಡೀ ನನ್ನ ಜೊತೆಗೆ ಸಮಾಜವನ್ನೇ ನಿರ್ಲಕ್ಷ್ಯಕ್ಕೆ ಗುರಿ ಮಾಡಿಬಿಟ್ರು. ನಾವೆಲ್ಲ ಏನಕ್ಕಪ್ಪ ಅಂತೇಳಿದ್ರೆ ಸ್ವಾಭಿಮಾನಿಗಳು, ನಾವು ಗುಲಾಮಗಿರಿ ಕೆಲಸ ಮಾಡ್ಕೊಂಡಿರೋದಕ್ಕಾಗೋದಿಲ್ಲ ನಮಗೆ. ಅದೇ ಸಂದರ್ಭದಲ್ಲಿ ಇವ್ರು ಬಂದರು, DK ಶಿವಕುಮಾರ್. ನಾನು ಕಾಂಗ್ರೆಸ್ಸಲ್ಲಿದ್ದಾಗ ವಿಶ್ವಕರ್ಮ ಅಭಿವೃದ್ಧಿ ನಿಗಮನ ಮಾಡಿಕೊಟ್ಟಿದ್ದು ಕಾಂಗ್ರೆಸ್ಸು. ವಿಶ್ವಕರ್ಮ ಜಯಂತಿಯನ್ನು ಮಾಡಿಕೊಟ್ಟಿದ್ದು ಕಾಂಗ್ರೆಸ್ಸು. ನನ್ನ ಕಂಡೀಷನ್ ಇಟ್ಕೊಂಡೇ ನಾನು BJPಗೆ ಹೋಗಿದ್ದೆ, ಪ್ರಣಾಳಿಕೆನಲ್ಲಿ ಹಾಕ್ಸಿದ್ದು. ನಾನು ಅಧಿಕಾರ ಬಂದ ಕೂಡಲೇ ಅಮರಶಿಲ್ಪಿ ಜಕಣಾಚಾರ್ಯ ಸಂಸ್ಮರಣ ದಿನಾಚರಣೆ ಮಾಡಬೇಕು ಅಂತ ಅದನ್ನು ಮಾಡಿಸಿದ್ದು BJPನಲ್ಲಿ ಮಾಡಿಸಿದೆ. ಈಗ ಅಲ್ಲಿ ಯಾವಾಗ ನಿರ್ಲಕ್ಷ್ಯ ಗುರಿ ಮಾಡಿದ್ರು, ಇನ್ನು ಇವರು ನಮ್ಮನ್ನು ಗುರುತಿಸೋಲ್ಲ, ನಮ್ಮನ್ನು ಸೈಡ್ ಲೈನ್ ಮಾಡ್ತಾರೆ ಅಂತ ತಿಳ್ಕೊಂಡೆ ನಾನು ಕಾಂಗ್ರೆಸ್ಗೆ ಬಂದಿದ್ದೀನಿ. ಇಲ್ಲಿ ಸಮಾಜಕ್ಕೆ ಹಲವಾರು ಬೇಡಿಕೆಗಳಿದೆ. ಅದನ್ನೆಲ್ಲನೂ ಕೂಡ ನಾನು ಮುಖ್ಯಮಂತ್ರಿಗಳ ಜೊತೆಲೂ ಮಾತಾಡಿದ್ದೇನೆ, ಮತ್ತು ಉಪಮುಖ್ಯಮಂತ್ರಿಗಳ ಜೊತೆಲೂ ಮಾತಾಡಿದ್ದೇನೆ. ಈ ಚುನಾವಣೆ ಎಲ್ಲ ಆದ ನಂತರ ನಮ್ಮ ಸಮಾಜದ ಏನು ಬೇಡಿಕೆಗಳಿದೆ, ಉದಾಹರಣೆ ಮೌನೇಶ್ವರ, ತಿಂತಿಣಿ, ವರವಿ, ಈ 5 ಕ್ಷೇತ್ರಗಳಿದೆ. ತಿಂತಿಣಿ, ವರವಿ, ಲಿಂಗನಬಂಡಿ, ಗೋನಾಳ, ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಪ್ರಾಧಿಕಾರ ಮಾಡಬೇಕು ಈ ಭಾಗದಲ್ಲಿ, ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ.
ವಿಶೇಷವಾಗಿ ಈ ಭಾಗದಲ್ಲಿ ಒಂದು ಪ್ರಾಧಿಕಾರ ಮಾಡಬೇಕು. ಆಮೇಲೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಏನು ನಮ್ಮ ಸಮಾಜದವ್ರು ನಡೆಸ್ತಾ ಇರೋ ಎಲ್ಲ ದೇವಸ್ಥಾನಗಳಿಗೆ ಸರ್ಕಾರದ ಅನುದಾನ ಕೊಡಬೇಕು. ದೇವರುಗಳನ್ನು ಮಾಡಿಕೊಡುವಂಥ ನಮ್ಮ ಸಮಾಜದ ನಮ್ಮ ಕುಲದೇವರುಗಳನ್ನೇ ನಿರ್ಲಕ್ಷ್ಯಕ್ಕೆ ಗುರಿಯಾಗಿ ಇಟ್ಕೊಂಡಿರುತ್ತೆ. ಈ ಸಂದರ್ಭದಲ್ಲಿ ಅದನ್ನು ಎಲ್ಲರ ರೀತಿಯಲ್ಲಿ ಎಲ್ರಿಗೂ ಕೊಡೋ ರೀತಿಯಲ್ಲಿ ಗೌರವ ಕೊಟ್ಟು ನಮ್ಮ ದೇವಸ್ಥಾನಗಳಿಗೆ ಅಭಿವೃದ್ಧಿಪಡಿಸಬೇಕು. ಈ ಥರ ಹಲವಾರು ಯೋಜನೆಗಳಿದೆ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನಾನು ವೈಯಕ್ತಿಕವಾಗಿ ಯಾರ ದ್ವೇಷ ಅಲ್ಲ, ಯಾರ ಹತ್ರನೂ ವೈರತ್ವ ಕಟ್ಕೊಂಡಿಲ್ಲ. ನನಗೆ ಮುಖ್ಯ ನಮ್ಮ ಸಮಾಜದ ಅಭಿವೃದ್ಧಿ. ಅದಕ್ಕೋಸ್ಕರ